ಓಂ ಶ್ರೀ ಗುರುಭ್ಯೋ ನಮಃ. ಓಂ ಜಯತ್ವಂದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಕತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ದಿವಸದ ನಮ್ಮ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಅಡುಗೆ ಮನೆಯ ನಿರ್ವಹಣೆ ಅದರ ಬಗ್ಗೆ ನೋಡೋಣ. ಏನಪ್ಪ ಇದು ಅಡುಗೆ ಮನೆ ನಿರ್ವಹಣೆ ಅಂತಕ್ಕಂಥದ್ದು, ಅದರಲ್ಲಿಂಥ ಸಂಸ್ಕಾರ ಅಂತಕ್ಕಂಥ ಯೋಚನೆ ಬರ್ಬೋದು ತಮಗೆ. ಬಹಳ ಅದ್ಭುತವಾದಂತಹ ಸಂಸ್ಕಾರ ಅಡುಗೆ ಮನೆ ನಿರ್ವಹಣೆಯಲ್ಲಿ ಅಡಗಿದೆ. ಮೊದಲನೇದಾಗಿ ಗಮನಿಸಬೇಕಾದಂತಹದ್ದು, ಅಡುಗೆ ಮನೆಗೆ ಸಂಬಂಧಪಟ್ಟಂತಹ ಸ್ಟೋರ್ ರೂಮು ಇರತಕ್ಕಂಥವರು ಯಾವ ಥರ ಅದನ್ನು ಕೆಲಸ ಮಾಡ್ಬೋದು, ಸ್ಟೋರ್ ರೂಮ್ ಇಲ್ಲದೇ ಇದ್ದರೆ ಏನು ಮಾಡಬೇಕು. ಸಾಧಾರಣವಾಗಿ ಸ್ಟೋರ್ ರೂಮ್ನಲ್ಲಿ ನೆಲದ ಮೇಲೆ ಅಕ್ಕಿಯನ್ನು ಇಡಬಾರ್ದು. ಅಕ್ಕಿ ತುಂಬಿರ್ತಕ್ಕಂಥ ಪಾತ್ರೆ ಏನಿದೆ ಅದು ಒಂದು ಪೀಠದ ಮೇಲೆ ಮರದ ಹಲಗೆ ಆಗ್ಬೋದು ಅಥವಾ ಗ್ರಾನೈಟ್ ಪೀಸಸ್ ಆಗ್ಬೋದು, ಒಂದು ಪೀಠದ ಮೇಲೆ ಇಡಬೇಕೇ ಹೊರತಾಗಿ ನೆಲದ ಮೇಲೆ ಅಕ್ಕಿಯನ್ನು ಇಡತಕ್ಕಂಥದ್ದು, ಅಕ್ಕಿ ತುಂಬಿರ್ತಕ್ಕಂಥ ಪಾತ್ರೆ ಇಡತಕ್ಕಂಥದ್ದು ಬಹಳ ನಿಷಿದ್ಧವಾದಂಥದ್ದು, ಅಶಾಸ್ತ್ರೀಯ ಅದು. ಅದೇ ಥರದಲ್ಲೇ ಸ್ಟೋರ್ ರೂಮು ಸಪ್ರೇಟಾಗಿ ಇರತಕ್ಕಂಥವರು ಸ್ಟೋರ್ ರೂಮಿನ ಬಾಗಿಲು ಸದಾ ಹಾಕಿರುವಂತಹ ವ್ಯವಸ್ಥೆ ಮಾಡ್ಕೊಳ್ಬೇಕೇ ಹೊರತಾಗಿ, ಆ ಅಡುಗೆ ಮನೆಯಲ್ಲಿ ಸ್ಟೋರ್ ರೂಮ್ ಸಪ್ರೇಟ್ ಆಗಿದ್ರೂ ಕೂಡ ಆ ಬಾಗಿಲನ್ನು ಯಾವಾಗಲೂ ತೆಗೆದಿಟ್ಟಿರ್ತಕ್ಕಂಥದ್ದು ಅಶಾಸ್ತ್ರೀಯ. ಅದು ಶಾಸ್ತ್ರಕ್ಕೆ, ಸಂಪ್ರದಾಯಕ್ಕೆ, ಸಂಸ್ಕಾರಕ್ಕೆ ವಿರೋಧವಾದಂತಹದ್ದು. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಅಕ್ಕಿ ತುಂಬಿರ್ತಕ್ಕಂತಹ ಪಾತ್ರೆ ಖಾಲಿ ಮಾಡೋದನ್ನು ಸ್ವಚ್ಛ ಮಾಡಿ ತೊಳಿಬೇಕು ಅಂತಂದಾಗ ಅದನ್ನು ಪೂರ್ಣ ಕವುಚಿ ಖಾಲಿ ಮಾಡ್ತಕ್ಕಂಥದ್ದು ಅಶಾಸ್ತ್ರೀಯ. ಅದರಲ್ಲಿರ್ತಕ್ಕಂಥ ಸ್ವಲ್ಪ ಅಕ್ಕಿಯನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಟು ಆ ಪಾತ್ರೆಯನ್ನು ತೊಳಿಬೇಕೇ ಹೊರತಾಗಿ ಪೂರ್ಣ ಅಕ್ಕಿಯನ್ನು ಕವುಚಿ ಖಾಲಿ ಮಾಡಿಬಿಟ್ಟು ಆ ಪಾತ್ರೆ ತೊಳಿತಕ್ಕಂಥದ್ದು. ಅಕ್ಕಿ ಧಾನ್ಯ ಲಕ್ಷ್ಮಿಯ ಸ್ವರೂಪ, ಮಹಾಲಕ್ಷ್ಮಿಯ ಒಂದು ಸ್ವರೂಪ ಧಾನ್ಯಲಕ್ಷ್ಮಿ. ಹಾಗಾಗಿ ಆ ಅಕ್ಕಿ ಇರತಕ್ಕಂತಹ ಪಾತ್ರೆ ಬಹಳ ಶುಭವಾದಂಥದ್ದು. ಇನ್ನು ಅಲ್ಲಿ ಇನ್ನೊಂದು ದೊಡ್ಡ ವಿಶೇಷತೆ ಅಂತಂದರೆ, ಅಕ್ಕಿ ತುಂಬಿರ್ತಕ್ಕಂತಹ ದೊಡ್ಡ ಪಾತ್ರೆ ಅದರ ತಳಭಾಗವನ್ನು ಮನೆಯ ಯಜಮಾನರು ಯಾರೂ ನೋಡಬಾರ್ದು. ಗಂಡಸರು ಯಜಮಾನರು ಅಕ್ಕಿ ಖಾಲಿಯಾಗಿರ್ತಕ್ಕಂತಹ ತಳಭಾಗ ಅಂತಂದರೆ, ಸುಮಾರಾಗಿ ಒಂದು ಪಾತ್ರೆನಲ್ಲಿ ಒಂದು 15-20 kg ಆಗುವಷ್ಟು ಅಕ್ಕಿ ನೀವು ಸಂಗ್ರಹ ಮಾಡಿದ್ದು ಅದು ಖಾಲಿಯಾಗಿ ಒಂದು 50 ಗ್ರಾಮ್ 100 ಗ್ರಾಮ್ನಷ್ಟಲ್ಲಿ ಇರಬೇಕಾದ್ರೆ ಅದು ತಳ ಪೂರ್ಣ ಕಾಣಿಸುತ್ತೆ. ಆ ತಳವನ್ನು ಯಜಮಾನ ಕಣ್ಣಿಂದ ನೋಡಿದರೆ ಅಲ್ಲಿಗೆ ದಾರಿದ್ರ್ಯ ಲಕ್ಷ್ಮಿ ಬರ್ತಾಳೆ ಅಂತಕ್ಕಂಥ ಒಂದು ನಂಬಿಕೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಮನೆ ಯಜಮಾನ ಅಕ್ಕಿ ಪಾತ್ರೆ ಖಾಲಿಯಾಗಿರುವುದನ್ನು ನೋಡಬಾರದು. ಇದು ಅಡುಗೆ ಮನೆಗೆ ಸಂಬಂಧಪಟ್ಟಂಥದ್ದು. ಇದರ ಜೊತೆಗೆ ಇನ್ನುಳಿದಂತಹ ವಿಶೇಷವಾದಂತಹ ಧಾನ್ಯಗಳೇನಿದ್ದಾವೆ ಯಾವುದೂ ಕೂಡ ಕಾಲಿಗೆ ತಾಗೋ ಥರದಲ್ಲಿ ಇಟ್ಟಿರಬಾರದು. ಅಂದರೆ ನೆಲದ ಮೇಲೆ ಅದಿಟ್ಟು ಅದನ್ನ ಓಡಾಡಬೇಕಾದ್ರೆ ನಮ್ಮ ಕಾಲಿಗೆ ತಾಗೋ ಹಾಗಿರಬಾರ್ದು. ಅದು ಕೂಡ ನಮ್ಮ ಸಂಸ್ಕಾರಕ್ಕೆ ವಿರೋಧವಾದಂತಹದ್ದು. ಈ ಎಲ್ಲ ಧಾನ್ಯಗಳನ್ನು ಇಡತಕ್ಕಂಥದ್ದು ಒಂದು ಮರದ ಹಲಗೆ ಆದರೆ ಬಹಳ ಒಳ್ಳೆಯದು. ಮರದ ಹಲಗೆ ಆಗದೇ ಇದ್ದ ಪಕ್ಷದಲ್ಲಿ ಗ್ರಾನೈಟ್ ಪೀಸ್ ಆದರೂ ಹಾಕಿರಬೇಕು. ಆದರೆ ಖಾಲಿ ನೆಲದ ಮೇಲೆ ಆ ಪಾತ್ರೆಗಳನ್ನು ಇಡಬಾರ್ದು. ಅಕ್ಕಿ ಇಡ್ತಕ್ಕಂತಹ ಜಾಗದ ಕೆಳಭಾಗದಲ್ಲಿ ಮರದ ಹಲಗೆ ಇದ್ದರೂ ಕೂಡ ಒಂದು ರಂಗೋಲೆ ಹಾಕಿ ಅರಿಶಿನ ಕುಂಕುಮ ಹಾಕಿ ಅಕ್ಕಿ ಪಾತ್ರೆ ಅದರ ಮೇಲೆ ಇಡಬೇಕೇ ಹೊರತಾಗಿ ಖಾಲಿ ನೆಲದ ಮೇಲೆ ಅಥವಾ ಖಾಲಿ ಹಲಗೆ ಮೇಲೆ ಇಡತಕ್ಕಂಥದ್ದು ನಿಷಿದ್ಧ. ಈ ಖಾಲಿ ಹಲಗೆ ಮೇಲೆ ಯಾವುದನ್ನೇ ಇಡತಕ್ಕಂಥದ್ದು ಕೂಡ ನಿಷಿದ್ಧ. ಅದಕ್ಕೆ ಸಂಬಂಧಪಟ್ಟಂತಹದ್ದು ಮುಂದಿನ ದಿವಸದಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತೀನಿ. ಇನ್ನು ಅಡುಗೆ ಮನೆಯಲ್ಲಿ ಸಕ್ಕರೆ ಮತ್ತು ಉಪ್ಪು ಎರಡು ಅಕ್ಕಪಕ್ಕದಲ್ಲಿ ಇಡಬಾರದು. ಇಲ್ಲಿ ನೋಡಿ, ಆ ಎರಡು ವಸ್ತುವಿನ ಗುಣವಿಶೇಷತೆಗಳು ಬೇರೆ ಬೇರೆ. ಈ ಎರಡನ್ನು ಬಹಳ ವಿಶೇಷವಾಗಿ ನಾವು ಬಳಸ್ತಕ್ಕಂಥದ್ದಾದ್ದರಿಂದ ಬಹಳ ಈಸಿಯಾಗಿ ಸಿಗಲಿ ಅಂಥೇಳಿ ಅಡುಗೆ ಮನೆಯಲ್ಲಿ ರ್ಯಾಕ್ನಲ್ಲಿ ಒಂದ್ರ ಪಕ್ಕ ಒಂದು ಇಡ್ತಕ್ಕಂಥ ಅಭ್ಯಾಸ ಬಹಳ ಮನೆಗಳಲ್ಲಿ ನೋಡಿದ್ದೀನಿ ನಾನು. ಅದೆರಡು ಅಶಾಸ್ತ್ರೀಯವಾದಂಥದ್ದು. ಇನ್ನು ಹಾಲು ಮತ್ತು ಮೊಸರು ಅದು ಕೂಡ ಒಂದರ ಪಕ್ಕ ಒಂದಿಡಬಾರದು. ಇದು ಕೂಡ ಯಥೇಚ್ಛವಾಗಿ ಉಪಯೋಗಿಸ್ತಕ್ಕಂಥದ್ದು. ಬಹಳ ದಿನ ಬಹಳ ಈಸಿಯಾಗಿ ಸಿಗಲಿ ಅಂಥೇಳಿ ಉಪ್ಪು ಮತ್ತು ಸಕ್ಕರೆ
ಇದರ ಕಣ್ಣಿಗೆ ಕಾಣೋ ಹಾಗೆ, ಬಹಳ ಈಸಿಯಾಗಿ ಕೈಗೆ ಸಿಗೋ ಹಾಗೆ. ಆದರೆ ಒಂದಕ್ಕೊಂದಕ್ಕೆ ಕನಿಷ್ಠ 2 ಅಡಿ ವ್ಯತ್ಯಾಸ ಇರಬೇಕು. 2 ಅಡಿಗೂ ಹತ್ತಿರದಲ್ಲಿ ಹಾಲು, ಮೊಸರು ಮತ್ತು ಸಕ್ಕರೆ ಮತ್ತು ಉಪ್ಪು ಒಟ್ಟೊಟ್ಟಿಗಿರಬಾರದು. ಇನ್ನು ಶೆಲ್ಫ್ ಲೈಫ್ ಇರ್ತಕ್ಕಂತಹ ವ್ಯಂಜನಗಳು ಏನಪ್ಪ ಶೆಲ್ಫ್ ಲೈಫ್ ಇರ್ತಕ್ಕಂಥದ್ದು ಅಂದರೆ ಉಪ್ಪಿನಕಾಯಿ, ಹಪ್ಪಳ, ಇಂಥದ್ದು ತಯಾರಾದಂತಹ ವ್ಯಂಜನಗಳು. ಆದರೆ ಅದು ಬಹಳ ದಿವಸ ಇಡ್ಲಿಕ್ಕೆ ಸಾಧ್ಯವಾಗುವಂಥದ್ದು. ಉಪ್ಪಿನಕಾಯಿಗಳು ಗ್ರಾಮೀಣ ಪ್ರದೇಶದಲ್ಲಂತೂ 6-8 ತಿಂಗಳ ವರ್ಷದವರೆಗೂ ಉಪ್ಪಿನಕಾಯಿನ ಇಡ್ತಾರೆ. ಇನ್ನು ಹಪ್ಪಳಗಳು ಕೂಡ 6-8 ತಿಂಗಳ ಕಾಲ ಇಟ್ಟಿರ್ತಾರೆ. ಇಂಥ ವ್ಯಂಜನಗಳು ಒಂದಕ್ಕೊಂದಕ್ಕೆ ಪರಸ್ಪರ ತಾಗೋ ಥರ ಇಡಬಾರದು. ಉಪ್ಪಿನಕಾಯಿ, ಅದರ ಪಕ್ಕದಲ್ಲಿ ಹಪ್ಪಳ, ಇದು ನಿಷಿದ್ಧವಾದಂಥದ್ದು. ಅದೇ ಥರದಲ್ಲಿಯೇ ಕೆಲವಷ್ಟು ತರಕಾರಿಗಳು ಭೂಮಿ ಮೇಲೆ ಇಡ್ಲಿಕ್ಕೆ ಸಾಧ್ಯವಾಗುವಂಥದ್ದು. ಅದರ ಹೊರತಾಗಿ ತರಕಾರಿ ಭೂಮಿ ಮೇಲೆ ಇಡ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ತರಕಾರಿ ಭೂಮಿ ಮೇಲೆ ಇಡಲೇಬೇಕಾದ ಅನಿವಾರ್ಯತೆ ಇರುತ್ತೆ, ಅದು ಕೇವಲ ಅರ್ಧ 1 ಗಂಟೆಗಳು ಮಾತ್ರ ಇಡಬಹುದೇ ಹೊರತಾಗಿ ಭೂಮಿ ಮೇಲೆ ಯಾವುದೇ ಥರದ ನೇರವಾಗಿ ವಸ್ತುವನ್ನು ತಿನ್ನತಕ್ಕಂಥ ವಸ್ತುವನ್ನು ಇಡತಕ್ಕಂಥದ್ದು ಅಶಾಸ್ತ್ರೀಯ. ಇದರಿಂದ ಆ ತರಕಾರಿಯಲ್ಲಿ ಇರತಕ್ಕಂತಹ ಕೆಲವಷ್ಟು ಗುಣಗಳು ಆ ಭೂಮಿಯ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಆ ಸತ್ವಹೀನವಾಗತ್ತೆ. ಹಾಗೆ ಅದೇ ಥರದಲ್ಲೇ ಭೂತಾಯಿಗೂ ಕೂಡ ನಾವು ಮಾಡತಕ್ಕಂಥ ಒಂದು ಅಪಮಾನ ಅಂತ. ಯಾವುದೇ ವಸ್ತು ನೆಡಬೇಕಾದ್ರೂ ಕೂಡ ಅದರ ಕೆಳಭಾಗದಲ್ಲಿ ಸೂಕ್ತವಾದಂತಹ ಪಾತ್ರೆ, ತಟ್ಟೆ ಆಗ್ಬೋದು, ಇನ್ನುಳಿದ ಮೊರ ಅಂತಾರೆ ಅದಾಗ್ಬೋದು, ಅಥವಾ ಬೇರೆ ಯಾವುದಾದ್ರು ಸಾಧನ ಅದರ ಮೇಲೆ ಇಡಬೇಕೇ ಹೊರತಾಗಿ ನೆಲದ ಮೇಲೆ ಇಡತಕ್ಕಂಥ ಅಭ್ಯಾಸ ಬಹಳ ಜನಗಳಲ್ಲಿ ಕಂಡು ಬರ್ತಿದೆ. ಅದು ಸುಸಂಸ್ಕೃತವಾದಂತಹ ಸಂಪ್ರದಾಯವಲ್ಲ. ಇದಿಷ್ಟು ಇವತ್ತಿನ ಒಂದು ಸಂಸ್ಕಾರದ ವಿಶೇಷ. ಇದರ ಬಗ್ಗೆ ಇನ್ನೂ ಹೆಚ್ಚಿಂದು ನಾಳೆ ನೋಡೋಣ. ಇವತ್ತಿಂದ ಪ್ರತಿ ದಿವಸ ಕೂಡ 1-2-3 ವಾಸ್ತುವಿಗೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾದಂಥ ಸರಳವಾದಂತಹ ವಾಸ್ತುವಿನ ವಿಧಾನ ತಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ನಿವೇಶನದ ಖರೀದಿಯ ಕ್ರಮಗಳೇನು. ಹೊಸ ಮನೆ ಕಟ್ಟೋದಕ್ಕೆ ಮೊದಲು ಶಾಸ್ತ್ರೀಯವಾಗಿ ಓದಿರ್ತಕ್ಕಂತಹ ಪಂಡಿತರಿಂದ ಯಾವ ದಿವಸ ನಾವು ನಿವೇಶನ ನೋಡ್ಲಿಕ್ಕೆ ಹೋಗ್ಬೋದು ಮತ್ತು ಖರೀದಿ ಮಾಡಬಹುದು ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತಕ್ಕಂಥದ್ದು ಅತ್ಯವಶ್ಯಕ. ಅದರ ಜೊತೆಗೆ ಚತುರಾಕಾರವಾದಂತಹ ನಿವೇಶನ ಮನೆ ಕಟ್ಟೋದಕ್ಕೆ ಬಹಳ ಸೂಕ್ತವಾದಂಥದ್ದು. ಯಾವ್ಯಾವುದೋ ಥರದ ಮೂಲೆ ಇರತಕ್ಕಂಥ ನಿವೇಶನಗಳು ಅಷ್ಟು ಶುಭ ತರತಕ್ಕಂಥದ್ದಲ್ಲ. ಅದೇ ಥರದಲ್ಲಿ ವಿಶಾಲವಾದಂತಹ ಸಾಕಷ್ಟು ಗಾಳಿ ಬೆಳಕಿಗೆ ಅವಕಾಶ ಇರತಕ್ಕಂತಹ ನಿವೇಶನ ಇನ್ನಷ್ಟು ಅದೃಷ್ಟ ತರೋದರಲ್ಲಿ ಅನುಮಾನ ಇಲ್ಲ. ಮೂರನೆಯದು ಮುಖ್ಯವಾದಂಥದ್ದು, ನಿವೇಶನಕ್ಕೆ ತಲುಪಲಿಕ್ಕೆ ಬೇಕಾದಂತಹ ಒಂದು ದಾರಿ ಏನಿದೆ ಅದು ಬಹಳ ವಿಶಾಲವಾಗಿದ್ದಷ್ಟು ನಿಮ್ಮ ಅದೃಷ್ಟ ಅಭಿವೃದ್ಧಿ ಆಗತ್ತೆ. ಬಹಳ ಸಣ್ಣದು ಸೈಟ್ ಏನೋ ತುಂಬ ದೊಡ್ಡದಾಗಿದೆ, ಅದಕ್ಕೆ ಅಪ್ರೋಚ್ ರೋಡ್ ಬಹಳ ಸಣ್ಣದಾಗಿದೆ ಅಂತಂದರೆ ಅಲ್ಲಿ ಅಂಥ ದೊಡ್ಡ ಅದೃಷ್ಟ ತರೋದಿಲ್ಲ ನಮ್ಮ ಭಾರತೀಯ ವಾಸ್ತುಶಾಸ್ತ್ರದ ಪ್ರಕಾರ. ಅಂತಂದರೆ ಮನೆ ಹಿಂಭಾಗದಲ್ಲೆಲ್ಲೋ 5 ಅಡಿ 8 ಅಡಿ ಪ್ಯಾಸೇಜಿಂದ ಹೋಗ್ಬಿಟ್ಟು ಹಿಂಭಾಗದಲ್ಲಿ ದೊಡ್ಡದಾಗಿ ಒಂದು 2000 ಅಡಿ ಚದರ ಅಡಿ ಇರತಕ್ಕಂತಹ ನಿವೇಶನ ಆದರೂ ಕೂಡ ಅಪ್ರೋಚ್ ಬಹಳ ನ್ಯಾರೋ ಇರೋದ್ರಿಂದ ಅಲ್ಲಿಗೆ ಅದೃಷ್ಟ ದೇವತೆ ಅಷ್ಟಾಗಿ ಬರೋದಿಲ್ಲ ಅಂತಕ್ಕಂಥದ್ದು ವಾಸ್ತುಶಾಸ್ತ್ರದ ಸಿದ್ಧಾಂತ. ಸಮಸ್ತ ಸನ್ಮಂಗಳಾನಿ ಭವಂತು.